ಯಾರೆಲ್ಲ ಹತ್ರ ಮೊಬೈಲ್ ಇದೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ನಿಮ್ಮ ಹತ್ರ ಯಾವುದೇ ಒಂದು ಫೋನ್ ಇದ್ರೂ ಕೂಡ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಮೊಬೈಲಲ್ಲಿ ಇರುವಂಥ ಡಾಟಾ ಆಗಿರ್ಬೋದು, ಮತ್ತು ನಿಮ್ಮೊಂದು ಸೀಕ್ರೆಟ್ ಫೋಟೋಸ್ ಆಗಿರ್ಬೋದು, ನಿಮ್ಮೊಂದು ಮೊಬೈಲ್ ಯಾಕೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲದೆ, ನಿಮ್ಮೊಂದು ಕ್ಯಾಮ್ರಾ ಆಕ್ಸೆಸ್ಸು ಮತ್ತು ಅದ್ರ ಜೊತೆ ನಿಮ್ಮೊಂದು ಮೊಬೈಲ್ ಟೋಟಲಾಗಿ ಯಾಕೆ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ನಿಮ್ಮೊಂದು ಮೊಬೈಲ್ ಯಾಕಾಗಿದೆ ಇಲ್ವ ಅಂತ ನಿಮಗೆ ಗೊತ್ತಿಲ್ಲ. ತುಂಬ ನೀವು ಈಸಿಯಾಗಿ ನಿಮ್ಮೊಂದು ಮೊಬೈಲ್ ಯಾಕಾಗಿದೆ ಇಲ್ಲ ಅಂತ ನೀವು ಈಸಿಯಾಗಿ ತಿಳ್ಕೊಳ್ಬೋದು. ಆದರೆ ಬಟ್ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹತ್ರ ಮೊಬೈಲ್ ಫೋನ್ ಇದೆ ಅಂದರೆ ಈಗಿನ ದಿನಮಾನದಲ್ಲಿ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಫೋನ್ ಇದೆ, ಪ್ರತಿಯೊಬ್ಬರ ಹತ್ರ ಕೂಡ ಮೊಬೈಲ್ ಇದೆ. ಆದರೆ ಬಟ್ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು ನೀವು ನೋಡಲೇಬೇಕು. ಯಾಕಂದ್ರೆ ನಿಮ್ಮೊಂದು ಮೊಬೈಲ್ ಯಾಕಾಗಿದೆ ಇಲ್ವಾ ನೀವು ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಒಂದು ವೇಳೆ ಯಾಕಾಗಿದ್ರೆ ಆ ಒಂದು ಮೊಬೈಲ್ ನಾವು ಯಾವ ರೀತಿ ಯಾಕರ್ಸ್ನಿಂದ ಬಚಾವಾಗೋದು, ಯಾವ ರೀತಿ ನಾವು ಯಾಕರ್ಸ್ನಿಂದ ಬಚಾವ್ ಆಗಬೇಕು, ಏನು ಸೊಲ್ಯೂಷನ್ ಏನು, ಮತ್ತು ಯಾಕೆ ಅಂದರೆ ಇನ್ನು ಮುಂದೆ ನಮ್ಮ ಒಂದು ಮೊಬೈಲ್ ಯಾವುದೇ ರೀತಿ ಯಾಕೆ ಆಗಲ್ದಂಗೆ ಯಾವ ರೀತಿ ನಾವು ಸೆಟಪ್ ಮಾಡ್ಕೊಳ್ಳೋದು, ನಮ್ಮ ಮೊಬೈಲು ಯಾವ ರೀತಿ ನಾವು ಸೇಫ್ಟಿಯಾಗಿ ಹಿಡ್ಕೊಳ್ಳೋದು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ಟಾಪಿಕ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಮಾಡ್ತಿದ್ದೇನೆ, ಮೇನ್ ಇಂಪಾರ್ಟೆಂಟ್ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರಿಗೆ ಇವತ್ತಾಗಿದೆ ನನಗೆ ಅವರು ಇನ್ಸ್ಟಾದಲ್ಲಿ ಕಾಲ್ ಮಾಡಿ ಹೇಳಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಮೊಬೈಲು ಕದ್ದು ಫೋಟೋಸ್ ಆಗಿರ್ಬೋದು, ಮೊಬೈಲ್ ಕಾಲಿಂಗ್ ಅಂದರೆ ಇನ್ನೊಬ್ಬರು ನಿಮ್ಮ ಕಾಲ್ ರಿಸೀವ್ ಮಾಡೋದು, ನಿಮಗೆ ಗೊತ್ತಿಲ್ಲದೆ ಮೆಸೇಜ್ ಮಾಡೋದು, ರಿಪ್ಲೈ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲ ನಿಮ್ಮ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡೋದು, ವಾಯ್ಸ್ ಯೂಸ್ ಮಾಡೋದು, ಈ ರೀತಿ ನಡೀತಿದೆ. ಅದಕ್ಕೋಸ್ಕರ ಒಬ್ರಿಗೆ ಆಗಿದೆ, ಪಾಪ ಅವ್ರಿಗೆ ಬ್ಲ್ಯಾಕ್ ಮೇಲ್ ಕೂಡ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕಾಲ್ಸನ್ ಬೈಸ್ ಬೇಗ ಈ ಕನ್ನಡ ಟೆಕ್ ಎಡ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ರೀತಿಯ ಮರಿಬೇಡ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಮೈಕ್ ಇಲ್ಲಿ ಹಾಕಬೇಕಾಯಿತು, ಅದ್ರ ಬಟ್ ಏನು ನಮ್ಮ ತಾಯಿ ಕೊಟ್ಟಂತ ಗ್ರಿಫ್ಟ್ ಇದೆ, ಫಸ್ಟ್ ಟೈಮ್ ಹಾಕಿದ್ದೀನಿ. ಅದ್ರ ಬಟ್ ಇಲ್ಲಿ ಹಾಕಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಮೈಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಒಬ್ಬ ಫೋನ್ ಅಂದರೆ ಯಾರ ಹತ್ರ ಮೊಬೈಲ್ ಇದೆ ಪ್ರತಿಯೊಬ್ಬರ ಹತ್ರ ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ಮೊಬೈಲ್ ಯಾಕೆ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಒಂದು ವೇಳೆ ನಿಮ್ಮೊಂದು ಮೊಬೈಲು ಯಾಕೆ ಮಾಡಿದರೆ ಆ ಒಂದು ಯಾಕಿನಿಂದ ನಾವು ಯಾವ ರೀತಿ ಬಚಾಗೋದು ಅದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಮೊದಲನೇ ಬಂದ್ಬಿಟ್ಟು ನೀವು ನಿಮ್ಮೊಂದು ಕಾಲ್ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ಕಾಲ್ ತುಂಬ ಯಾಕಾಗ್ತದೆ ಅಂದರೆ ಕಾಲ್ ಫಾರ್ವರ್ಡಿಂಗ್ ತುಂಬ ಆಗ್ತದೆ. ಕಾಲ್ ಫಾರ್ವರ್ಡಿಂಗ್ ಅಂದರೆ ಇನ್ನೊಬ್ಬರು ನಿಮ್ಗೆ ಗೊತ್ತಿಲ್ಲದೇ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೇ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರುತ್ತೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಮೊಬೈಲ್ ಕಾಲ್ ಎಲ್ಲ ಅವ್ರು ರಿಸೀವ್ ಮಾಡೋದು, ಮತ್ತು ಅದ್ರ ಜೊತೆ ಅವ್ರ ಮೆಸೇಜ್ ನೋಡೋದು, ಅವ್ರ ಮೆಸೇಜ್ OTP ನೋಡೋದು ತುಂಬ ಜನ ನಡೀತಾ ಇದೆ. ತುಂಬ ಜನರಿಗೆ ಗೊತ್ತಿಲ್ಲ ನಿಮ್ಮ ಮೊಬೈಲ್ ನಿಮಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ತುಂಬ ಜನರು ಕೂಡ ಏನಂದರೆ ಅವರೊಂದು ಮೊಬೈಲು ಗೊತ್ತಿಲ್ಲದೇ ಅವ್ರ ಮೊಬೈಲ್ ಮೇಲ್ಗಡೆ ಕ್ಯಾಮ್ರಾ ಸೈಡ್ ಈ ರೀತಿ ಲೈಟ್ ಅಂದರೆ ಈ ರೀತಿ ರೌಂಡ್ ಲೈಟ್ ಈ ರೀತಿ ಕಲರ್ ಲೈಟ್ ಕೂಡ ಬರ್ತದೆ, ಹಲವಾರು ರೀತಿಯ ಲೈಟ್ ಬರ್ತದೆ. ಯಾವುದೊಂದು ಮೊಬೈಲ್ ಇದ್ರೂ ಕೂಡ ಈ ರೀತಿ ಒಂದು ಆಗ್ತದೆ, ಗೊತ್ತಿಲ್ಲದೇ ಅವರೊಂದು ಕ್ಯಾಮ್ರಾ ಆಕ್ಸೆಸ್ ಮಾಡೋದು ನಡೀತಾ ಇದೆ. ಆದರೆ ಬಟ್ ಮೊದಲನೇ ನೀವು ತಿಳ್ಕೊಬೇಕು, ನಿಮ್ಮೊಂದು ಮೊಬೈಲ್ ಅಂದರೆ ನಿಮ್ಮೊಂದು ಮೊಬೈಲ್ ಕಾಲ್ಸ್ ಯಾರೆಲ್ಲ ಕಾಲ್ ಫಾರ್ವರ್ಡಿಂಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಯಾಕಂದರೆ ಯಾರು ಮಾಡಿದ್ದಾರೆ ಅಂತ ಹಂಗಲ್ಲ, ನಿಮ್ಮ ಮೊಬೈಲ್ ಯಾಕೆ ಆಗಿದೆಲ್ಲ ಅಂತ ನೀವು ಮೇನ್ ಇಂಪಾರ್ಟೆಂಟ್ ಮೊದಲನೇ ಸ್ಟೆಪ್ ನೀವು ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಬೇಕಾದ್ರೆ ತುಂಬ ಸಿಂಪಲು. ನೀವೇನು ಮಾಡಿ, ನಿಮ್ಮೊಂದು ಡೈಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ, ನಿಮ್ಮೊಂದು ಕಾಲ್ ಡೈಲ್ ಪ್ಯಾಡ್ ಓಪನ್ ಮಾಡಿ, ಅಲ್ಲಿ ನೀವೇನಂತ ಸರ್ಚ್ ಮಾಡಬೇಕು, *61# ಅಂತ ಇದನ್ನ ಹಾಕ್ಬೇಕು, ನಂಬರ್ ಹಾಕ್ಬೇಕು. ನಂಬರ್ ಹಾಕಿದ ತಕ್ಷಣ ನೀವು ಕಾಲ್ ಮಾಡಿದ ತಕ್ಷಣ ನಿಮ್ದು ಯಾವುದೇ ಒನ್ ನಂಬರ್ ಇರಲಿ, ಒನ್ ನಂಬರಿಂದ ಸೆಕೆಂಡ್ ನಂಬರ್ ಈ ರೀತಿ ಸಿಮ್ ಮೂಲಕ ಕಾಲ್ ಮಾಡಿದ ತಕ್ಷಣ ಅಲ್ಲಿಗೆ ನಿಮಗೆ ಈ ರೀತಿ ಬರಬೇಕು, ನಾಟ್ ಫಾರ್ವರ್ಡೆಡ್ ಕಾಲ್ ಅಂತ ಇದೆಲ್ಲ ನಿಮ್ಗೆ ತೋರಿಸ್ತೇವೆ. ಮೆಸೇಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ನಾಟ್ ಆಗಿರ್ಬೇಕು. ಅಂದರೆ ಯಾವುದೇ ರೀತಿ ಕಾಲ್ ಫಾರ್ವರ್ಡಿಂಗ್ ಮಾಡಲ್ದಂಗೆ ನೀವು ಬರಬೇಕು. ಏನಾದರೂ ಒಂದು ವೇಳೆಯಲ್ಲಿ ಫಾರ್ವರ್ಡಿಂಗ್ ಎಸ್ ಅಂತ ಬಂತು, ಫಾರ್ವರ್ಡಿಂಗ್ ಆಗಿತ್ತು ಅಂದರೆ ಅದು ನೀವು ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ಸ್ಕ್ರೀನ್ ಮೇಲೆ ಆಗ್ತಾ ಇರ್ತೀನಿ, ನಿಮ್ಮ ನಂಬರ್ ಕೂಡ ನೋಡ್ಕೊಳ್ಬೋದು. ಏನಪ್ಪ ತುಂಬ ಸಿಂಪಲ್, #02# ಅಂತ ನೀವು ಏನು ಮಾಡು, ಇದು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಏನು ಇದು ಕಾಲ್ ಫಾರ್ವರ್ಡಿಂಗ್ ಆಗಿದೆಯಲ್ಲ ಆ ಒಂದು ಕಾಲ್ ಫಾರ್ವರ್ಡಿಂಗ್ ಆಟೋಮೆಟಿಕ್ ಯಾಕೆ ಆಗಿದ್ದು ಅದು ಕ್ಯಾನ್ಸಲ್ ಆಗಿದೆ, ಡಿಸೇಬಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಯಾರೆಲ್ಲ ಆಗಿದೆ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಜನರಿಗೆ ಆಗಿದೆ, ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇರಲ್ಲ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆದಾಗ ಬೇರೆಯವರ ಕಾಲ್ ಮಾಡಿದಾಗ ಆ ಕಾಲ್ ಏನಾಗುತ್ತೆ, ಬೇರೆದವ್ರು ಕನೆಕ್ಟ್ ಆಗಿರುತ್ತೆ, ಕಾಲ್ ಫಾರ್ವರ್ಡಿಂಗ್ ಅಂತ ಇರುತ್ತೆ. ಆವಾಗ 11% ಬೇರೆದವ್ರು ಹೋಗಿರುತ್ತೆ, ಅವ್ರು ರಿಸೀವ್ ಮಾಡಿ ಮಾತಾಡ್ತಾ ಇರ್ತಾರೆ, ಮತ್ತು ನಿಮ್ಮ ಮೆಸೇಜ್ ನೋಡ್ತಾ ಇರ್ತಾರೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ವಾಟ್ಸಪ್ಪಲ್ಲಿ ಲಾಗಿನ್ ಆಗೋದು ಈ ರೀತಿ ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ಮೊದಲನೇದು ನಿಮ್ಮೊಂದು ಮೊಬೈಲ್ ಯಾಕೆ ಆಗಿದೆಲ್ಲ ಅಂತ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಯಾಕೆ ಆಗಿದ್ರೆ ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಅಂತ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಳೋದು, ಅದು ಯಾವ ರೀತಿ ಮಾಡೋದು ಅಂತ ಇದು ಮೊದಲನೇ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲು ಯಾಕೆ ಆಗಿದೆಲ್ಲ ಅಂತ ನೀವು ಚೆಕ್ ಮಾಡೋದು ಯಾವ ರೀತಿ ಅಂತ ತುಂಬ ಸಿಂಪಲು. ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ಮೊಬೈಲು ನಿಮಗೆ ಗೊತ್ತಿಲ್ಲದೆ ಯಾವ ರೀತಿ ಆಗ್ತಾ ಇರ್ತದೆ ಅಂದರೆ ಆ್ಯಕ್ಚುಲಿ ನಿಮ್ಮೊಂದು ಮೊಬೈಲ್ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಿಮ್ಮೊಂದು ಮೊಬೈಲಲ್ಲಿ ಕೆಲವೊಂದಷ್ಟು ಅಪ್ಲಿಕೇಶನ್ ನಿಮಗೆ ಗೊತ್ತಿಲ್ಲದೆ ಲಾಗಿನ್ ಅಂದರೆ ಇನ್ಸ್ಟಾಲ್ ಆಗಿರುತ್ತೆ. ಯಾವ ರೀತಿ ಇನ್ಸ್ಟಾಲ್ ನಿಮಗೆ ಗೊತ್ತಿಲ್ಲದೆ ಇನ್ಸ್ಟಾಲ್ ಆಗಿರುತ್ತೆ.
ಅದು ಯಾವ ರೀತಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಮಾಡೋದು. ಆ್ಯಕ್ಚುಲಿ ಇನ್ನೊಬ್ರು ಯಾರು ಬಂದು ಮಾಡಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಮಾಡೋದು, ಫ್ರೆಂಡ್ಸ್ ಸರ್ಕಲೇ ಬಂದ್ಬಿಟ್ಟು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲು. ನೀವೇನು ಮಾಡಿ, ನಿಮ್ಮ ಒಂದು ಮೊಬೈಲಲ್ಲಿ ನೀವು ಯಾವುದೋ ಒಂದು ಫೋಟೋಸ್ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಮೊಬೈಲ್ ಸೀಕ್ರೆಟ್ ಆಗಿರ್ಬೋದು, ನಿಮ್ಮೊಂದು ಮೊಬೈಲ್ ಎಲ್ಲ ಅವರು ಕಂಟ್ರೋಲ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನು ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಅದೇನಂತ ಆಟೋಮೆಟಿಕ್ ಅವರಿಗೆ ಎಕ್ಸೆಸ್ ಕೊಡ್ತಾ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ಏನಿರುತ್ತೆ ನಿಮ್ಮ ಡೇಟಾ ಎಲ್ಲ ಅವರಿಗೆ ಅಪ್ಡೇಟ್ ಮೇಲೆ ಅಪ್ಡೇಟ್ ಮಾಡ್ತಾ ಇರುತ್ತೆ. ಅವರೆಲ್ಲ ನೀವು ನೋಡ್ಬೋದು, ಲೈವ್ ಆಗಿ ನೋಡ್ಕೊಳ್ಬೋದು. ನಿಮ್ಮ ಮೊಬೈಲ್ ಆಫ್ ಇದ್ರೂ ಕೂಡ ನಿಮ್ಮ ಕ್ಯಾಮ್ರಾ ಆನ್ ಆಗಿರುತ್ತೆ. ಅದನ್ನ ಯಾವ ರೀತಿ ಚೆಕ್ ಮಾಡೋದು ತುಂಬ ಸಿಂಪಲ್. ನೀವೇ ನೋಡಿ, ನಿಮ್ಮೊಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಮೇಲೆ ಅಪ್ಲಿಕೇಶನ್ ಅಂದರೆ ಪರ್ಮಿಷನ್ ಅಂತ ಇರುತ್ತೆ, ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪರ್ಮಿಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪರ್ಮಿಷನ್ ಸರ್ಚ್ ಮಾಡಿದ ತಕ್ಷಣನೇ ತುಂಬ ಸಿಂಪಲ್, ಅಲ್ಲಿ ಕೆಲವೊಂದಷ್ಟು ನಿಮ್ಮ ಅಪ್ಲಿಕೇಶನ್ ಎಲ್ಲ ತೋರಿಸುತ್ತೆ. ಅಲ್ಲಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಇನ್ಸ್ಟಾಲೇಷನ್ ಮಾಡಿದರೆ ಎಲ್ಲ ತೋರಿಸುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಯಾವೊಂದು ಅಪ್ಲಿಕೇಶನ್ ಥರ್ಡ್ ಪಾರ್ಟಿ ನಿಮಗೆ ಗೊತ್ತಿಲ್ಲದೆ ಇನ್ಸ್ಟಾಲ್ ಆಗಿರುತ್ತೆ, ಆ ಒಂದು ಅಪ್ಲಿಕೇಶನ್ ಏನು ಮಾಡಿ ಅದನ್ನೆಲ್ಲ ಅಂದರೆ ಡಿಲೀಟ್ ಮಾಡಿ, ಅನ್ಲಿಸ್ಟೆಡ್ ಮಾಡಿಬಿಡಿ. ಅಂದರೆ ಅನ್ಲಿಸ್ಟೆಡ್ ಅಂದರೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು. ಅನ್ಇನ್ಸ್ಟಾಲ್ ಮಾಡಿದ್ರೆ ಏನಂತೆ ಅವ್ರು ಎಕ್ಸೆಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲದೆ ಕೆಲವೊಂದಷ್ಟು ಅಪ್ಲಿಕೇಶನ್ ಇದರಲ್ಲಿ ಇದ್ದರೆ ನೀವೇನು ಮಾಡಿ, ಪ್ರತಿಯೊಂದು ಅಪ್ಲಿಕೇಶನ್ ನೀವು ಚೆಕ್ ಮಾಡ್ಕೊಳ್ಳಿ. ಏನಾದರೂ ನೀವು ಇನ್ಸ್ಟಾಲ್ ಮಾಡಿದ್ದು ನಿಮ್ಗೆ ಬೇಕಾಗಿತ್ತು ಅಂದರೆ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ. ಇಲ್ಲಪ್ಪ ಅಂದರೆ ನಿಮಗೆ ಬೇಡಾದ ಅಪ್ಲಿಕೇಶನ್ ಇದ್ದರೆ ನೀವೇನು ಮಾಡಿ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಅನ್ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಮೊಬೈಲ್ ಪ್ರತಿಯೊಂದು ಕೂಡ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾರೆ. ಆ್ಯಕ್ಚುಲ್ ಮುಟ್ಟು ಇದು ಕೂಡ ತುಂಬ ಇಂಪಾರ್ಟೆಂಟ್. ಈ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ಯಾಕೆ ಆಗಿದಿಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಯಾಕಾಗಿದ್ರೆ ಏನಿಲ್ಲ, ಕೆಲವೊಂದಷ್ಟು ಅಪ್ಲಿಕೇಶನ್ ಆ ಒಂದು ಅಪ್ಲಿಕೇಶನ್ ಪರ್ಮಿಷನ್ ಎಲ್ಲ ಅಲೌ ಕೊಡಬೇಡಿ, ಅನ್ಇನ್ಸ್ಟಾಲ್ ಹೊಡೀರಿ. ಆ ಒಂದು ಕಾರಣಕ್ಕೆ ನಿಮ್ಮೊಂದು ಮೊಬೈಲ್ ಯಾರು ಕೂಡ ಎಕ್ಸೆಸ್ ಮಾಡೋಕ್ಕಲ್ಲ. ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ಯಾಕಾಗಿದೆ ಇಲ್ಲ ಅಂತ. ಏನಾದರೂ ಯಾಕಾಗಿದ್ರೆ ಈ ರೀತಿ ಮಾಡಿ. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ಯಾರೆಲ್ಲ ಹತ್ತಿರ ಮೊಬೈಲ್ ಫೋನ್ ಇದೆ, ನಿಮ್ಮ ಮೊಬೈಲ್ ಯಾಕಾಗಿದೆ ಇಲ್ಲ ಅಂತ ಚೆಕ್ ಮಾಡೋದು ತುಂಬ ಸಿಂಪಲ್. ನಿಮಗೆ ಗೊತ್ತಿಲ್ಲ ಒಂದು ಇಡನ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ತಾರೆ, ಐಡ್ ಮಾಡಿರ್ತಾರೆ ಆ ಒಂದು ಅಪ್ಲಿಕೇಶನ್. ಮತ್ತು ಆ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಬರಬಾರ್ದಂಗೆ ಐಡ್ ಕೂಡ ಮಾಡಿರ್ತಾರೆ. ಅದು ಯಾವ ಒಂದು ಅಪ್ಲಿಕೇಶನ್ ಅಂದರೆ ತುಂಬ ಸಿಂಪಲ್. ಈ ಒಂದು ಅಪ್ಲಿಕೇಶನಿಂದ ನಿಮ್ಮ ಒಂದು ಮೊಬೈಲ್ ಅಂದರೆ ಫೋಟೋಸ್ ಆಗಿರ್ಬೋದು, ಗ್ಯಾಲರಿ ಆಗಿರ್ಬೋದು, ಲೈವ್ ಲೊಕೇಶನ್ ಆಗಿರ್ಬೋದು, ಮೊಬೈಲ್ ಕಂಟ್ರೋಲ್ ನೀವು ಏನು ಯೂಸ್ ಮಾಡ್ತಾರೆ, ಈಗ ಮೊಬೈಲ್ ಏನು ಯೂಸ್ ಮಾಡ್ತಾರೆ, ಈ ಒಂದು ಮೊಬೈಲ್ ಅವರೇನು ಮನೇಲಿ ಅಲ್ಲೇ ಕೂತು ಅವರು ಈ ಸಿಸ್ಟಮಲ್ಲೇ ನೋಡ್ಬೋದು. ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಆಗಿರ್ಬೋದು, ನಿಮ್ಮ ಮೆಸೇಜಿಂಗ್ ಆಗಿರ್ಬೋದು, ನಿಮ್ಮ ಮ್ಯಾಪ್ ಆಗಿರ್ಬೋದು, ಆಲ್ರೌಂಡ್ ಟೋಟಲಾಗಿ ನಿಮ್ಮೊಂದು ಮೊಬೈಲ್ ಎಲ್ಲ ಅವ್ರು ಕಂಟ್ರೋಲ್ ಮಾಡ್ಬೋದು ಮತ್ತು ನೋಡ್ಬೋದು. ಅದೊಂದು ಅಪ್ಲಿಕೇಶನ್. ಆ ಒಂದು ಅಪ್ಲಿಕೇಶನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬ ಸಿಂಪಲು. ಏನಲ್ಲ, ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಆ್ಯಕ್ಚುಲ್ ಬಿಟ್ಟು ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಆ್ಯಂಡ್ರಾಯ್ಡ್ ಕಂಟ್ರೋಲ್, ರಿಮೋಟ್ ಕಂಟ್ರೋಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಇನ್ಸ್ಟಾಲ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಇನ್ಸ್ಟಾಲ್ ಇದ್ದರೆ ನೀವು ತಿಳ್ಕೊಬೇಕು ನಿಮ್ಮ ಒಂದು ಮೊಬೈಲ್ ಯಾರು ಯಾಕೆ ಮಾಡಿದಾರೆ ಅಂತ ನೀವು ತಿಳ್ಕೊಬೇಕು. ಏನಾದರೂ ಒಂದು ವೇಳೆ ಯಾಕೆ ಆಗಿದ್ರಲ್ಲಿ ಇನ್ಸ್ಟಾಲ್ ಇದ್ದರೆ, ಬ್ರದರ್ ಇನ್ಸ್ಟಾಲ್ ಮಾಡಿದಾರೆ ಅಂದರೆ ಅದನ್ನೇನು ಮಾಡಿ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರುತ್ತೆ, ಅವು ಏನಾಗಿರುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಈ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಇನ್ಸ್ಟಾಲ್ ಮಾಡಿರ್ತಾರೆ. ಕೆಲವೊಂದಷ್ಟು ಹ್ಯಾಕರ್ಸ್ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಆ ಇನ್ಸ್ಟಾಲ್ ಮಾಡಿ ಆ ಒಂದು ಅಪ್ಲಿಕೇಶನ್ ಇಮೇಲ್ ಅದು ಇದು ಹಾಕಿ ಲಾಗಿನ್ ಆಗಿ ಇಟ್ಟಿರ್ತಾರೆ. ಡೈರೆಕ್ಟ್ ಅವರೊಂದು ಸಿಸ್ಟಮಲ್ಲಿ ಲಾಗಿನ್ ಆಗಿದ ತಕ್ಷಣ ನಿಮ್ಮೊಂದು ಮೊಬೈಲ್ ಅವರೇ ಕಾಂಟ್ಯಾಕ್ಟ್ ಅಂದರೆ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೋ ಒಂದು ಅಪ್ಲಿಕೇಶನ್ ನಿಮಗೆ ಅಲ್ಲಿ ತೋರಿಸಲಿಲ್ಲ, ಐಡ್ ಮಾಡಿದ್ರು ಕೂಡ ಪ್ಲೇಸ್ಟೋರಲ್ಲಿ ತೋರಿಸುತ್ತೆ. ಆ ಒಂದು ಅಪ್ಲಿಕೇಶನ್ ಸೈಡ್ಗೆ ಸ್ಕ್ರೀನ್ ಶಾಟ್ ಕೂಡ ನಿಮ್ಗೆ ಹಾಕಿದ್ದೀನಿ. ಜಸ್ಟ್ ಆ ಒಂದು ಅಪ್ಲಿಕೇಶನ್ ನೀವು ಚೆಕ್ ಮಾಡ್ಕೊಂಡು ಏನಾದರೂ ಒಂದು ವೇಳೆ ನಿಮ್ಮ ಹತ್ರ ಲಾಗಿನ್ ಇದ್ದರೆ ಅಂದರೆ ಓಪನ್ ಅಂದರೆ ಇನ್ಸ್ಟಾಲ್ ಆಗಿದ್ರೆ ಆ ಒಂದು ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್. ನಿಮಗೆ ಮೂರನೇದು ಬಂದ್ಬಿಟ್ಟು ಪ್ರತಿಯೊಬ್ಬ ಮೊಬೈಲ್ ಯೂಸರ್ಸ್ಗೆ ಎಲ್ಲರೂ ಕೂಡ ತುಂಬ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲಲ್ಲಿ ಯಾಕೆ ಆಗಿಲ್ಲ ಅಂತ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮಗೆಲ್ಲ ಹೇಳಿದೆ ನಾನು ನಿಮಗೆ. ಕಾಲ್ ಫಾರ್ವರ್ಡಿಂಗ್ ಮತ್ತು ಅದ್ರ ಜೊತೆ ನಿಮ್ಮೊಂದು ಮೊಬೈಲ್ ಯಾಕೆ ಕೆಲವೊಂದಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮತ್ತು ಅದ್ರ ಜೊತೆಗೆ ಈ ಮತ್ತೊಂದು ಇದು ಅಂದರೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇದು ಕೂಡ ಹೇಳಿದೆ ನಿಮಗೆ, ಕೆಲವೊಂದಷ್ಟು ಸ್ಟೆಪ್ಸ್ ಹೇಳಿದೆ. ಆದರೆ ಮೇನ್ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಯಾವುದೇ ರೀತಿ ನಿಮ್ಮೊಂದು ಮೊಬೈಲ್ ಯಾಕೆ ಆಗಲ್ದಂಗೆ ನೀವು ಯಾವ ರೀತಿ ಸೇಫ್ ಆಗಿ ಇಟ್ಕೊಳ್ಳೋದು ನಿಮ್ಮೊಂದು ಮೊಬೈಲ್ ಅಂದರೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಯಾವುದೇ ರೀತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಯಾರೇ ಇರಲಿ, ಮೇನ್ ಇಂಪಾರ್ಟೆಂಟ್ ನೀವು ಮೊಬೈಲ್ ಕೊಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೋಡಿ ಕೊಡಿ. ಯಾವುದೋ ಒಂದು ಅಪ್ಲಿಕೇಶನ್ ಅನ್ನೊಂದು ಅಪ್ಲಿಕೇಶನ್ ನಿಮ್ಮೊಂದು ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದ್ರೆ ಬೇಗನೆ ಅನ್ಇನ್ಸ್ಟಾಲ್ ಮಾಡಿ. ಮತ್ತು ಅದ್ರ ಜೊತೆಗೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಲಿಂಕ್ಸ್ ಕೂಡ ನಿಮ್ಮೊಂದು ವಾಟ್ಸಪ್ಪಲ್ಲಿ ಬಂದ ಕಡೆ ಯಾವುದೇ ರೀತಿ ಕ್ಲಿಕ್ ಮಾಡೋಕೋಬೇಡಿ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅವರೊಂದು ಸಾಫ್ಟ್ವೇರ್ ಆಟೋಮೆಟಿಕ್ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಐಡ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಪಾಸ್ವರ್ಡ್ಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ಸ್ ಆಗಿರ್ಬೋದು ಎಲ್ಲ ಕಂಟ್ರೋಲ್ ಮಾಡ್ಬೋದು, ನೋಡ್ಬೋದು. ಇದರಿಂದ ನಿಮ್ಮೊಂದು ಅಕೌಂಟ್ ಕೂಡ ಯಾಕೆ ಆಗ್ಬೋದು, ಬ್ಯಾಂಕ್ ಅಕೌಂಟ್, ಅದ್ರ ಜೊತೆ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ 0 ಕೂಡ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೇ ರೀತಿ ಥರ್ಡ್ ಪಾರ್ಟಿ ಲಿಂಕ್ಸು, ಈ ಥರ್ಡ್ ಪಾರ್ಟಿ ಮೊಬೈಲ್ಸ್ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಲಿಂಕ್ಸ್ ಆಗಿರ್ಬೋದು, ಸ್ಪ್ಯಾಮ್ ಲಿಂಕ್ಸು, ಈ ಕೆಲವೊಂದಷ್ಟು ಲಿಂಕ್ಸ್ ಬರ್ತಾ ಇರ್ತವೆ ವಾಟ್ಸಪ್ಪಲ್ಲಿ, ಕಾಮನ್ ಆಗಿ ಎಲ್ಲರೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ರೀತಿ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಅಮೌಂಟ್ ಬಂತು, ಇಂದು ಬಂತು, ತುಂಬ ಜನ ಲಿಂಕ್ಸ್ ಕೂಡ ಕಳಿಸ್ತಾರೆ. ಆ ರೀತಿ ನೀವು ಯಾವುದೇ ರೀತಿ
ಲಿಂಕ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕೊಡಿ. ಲಿಂಕ್ ಮೇಲೆ ಮತ್ತೆ ನೀವು ಏನು ಕ್ಲಿಕ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗ. ಒಂದು ವೇಳೆ ಹ್ಯಾಕ್ ಮಾಡಿದ್ರು ಕೂಡ ನೀವು ಏನು ಮಾಡಲ್ಲ, ಸೈಬರ್ ಕ್ರೈಮಿಗೆ ನೀವು ಏನು ಮಾಡೋದು, ರಿಪೋರ್ಟ್ ಮಾಡೋದು, ಕಂಪ್ಲೀಟ್ ಮಾಡೋದು. ಸರ್ ನನ್ನದು ಮೊಬೈಲ್ ಈ ರೀತಿ ಹ್ಯಾಕ್ ಆಗಿದ್ರೆ ಆಟೋಮೆಟಿಕ್ ಸಾಲ್ವ್ ಮಾಡ್ತಾರೆ. ಆದ್ರೆ ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮೊಬೈಲ್ ಹ್ಯಾಕ್ ಆಗಲ್ದಂಗೆ ನೀವು ನೋಡ್ಕೊಳ್ಬೇಕು. ನಮ್ಮ ಒಂದು ಮೊಬೈಲ್ ಸೇಫ್ಟಿ ಆಗಿರೋಕೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಮೊಬೈಲಲ್ಲಿ ಯಾವುದೇ ರೀತಿ ನೀವು ಥರ್ಡ್ ಪಾರ್ಟಿ ಲಿಂಕ್ಸ್ ಅದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ, ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡೋಕೋಬೇಡಿ. ಏನಾದರೂ ಒಂದು ವೇಳೆ ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ಯಾಕೆ ಆಗಿದಂಗೆ. ಆದರೆ ಬಟ್ ಯಾಕೆ ಆದ ನಂತರ ನೀವು ಏನು ಮಾಡೋಕ್ಕೆ ಸಾಧ್ಯವಾಗಲ್ಲ, ನಿಮ್ಮೆಲ್ಲ ಸೀಕ್ರೆಟ್ ಎಲ್ಲ ನೋಡ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಈಗಲೇ ನಿಮ್ಮ ಒಂದು ಮೊಬೈಲ್ ಯಾಕೆ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಯಾಕೆ ಆಗಿದ್ರು ಕೂಡ ಮೊಬೈಲ್ ಯಾವ ರೀತಿ ನಾವು ಸೇಫ್ ಮಾಡ್ಕೊಳ್ಳೋದು ಮತ್ತು ಯಾಕರ್ಸ್ನಿಂದ ಯಾವ ರೀತಿ ಬಚಾಗೋದು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿ, ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಬ್ಲಾಕ್ ಮೇಲ್ ಕೂಡ ತುಂಬ ನಡೀತಿದೆ. ಅದರ ಆಲ್ಮೋಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ಲೇಡೀಸ್ಗೆ ತುಂಬ ಬ್ಲಾಕ್ ಮೇಲ್ ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾರು ಕೂಡ ಭಯ ಪಡೋಕೋಬಿಡಿ. ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಪ್ರತಿಯೊಬ್ಬರು ಕೂಡ ಸೇಫ್ ಆಗಿದೆ. ಅದ್ರ ಜೊತೆ ನಿಮ್ಮೊಂದು ವಾಟ್ಸಪ್ ಕೂಡ ತುಂಬ ಜನ ಯಾಕೆ ಮಾಡ್ತಾ ಇರ್ತಾರೆ. ಆ ವಾಟ್ಸಪ್ ಕೂಡ ಅದರವಾಗಿ ಸಪ್ರೇಟ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಈ ಕಡೆಯಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡಿ ನೀವು ಚೆಕ್ ಮಾಡ್ಕೊಂಡು ನಿಮ್ಮೊಂದು ವಾಟ್ಸಪ್ ಯಾಕೆ ಆಗಿದೆಯಲ್ಲ ಅಂತ ಅದನ್ನು ಕೂಡ ನೀವು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪೆಂಡರ್ಸ್ ಎಲ್ಲ ಇರ್ತೀನಿ. ಈ ಒಂದು ಇಷ್ಟ ಆದರೆ ಜಸ್ಟ್ ಪ್ರೀತಿಯಿಂದ ಒಂದು ಲೈಕ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟಿಗೆ ಸ್ಪೆಂಡರ್ಸ್ ಎಲ್ಲ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾ.